ನೋವಿಲ್ದೇನೆ ನಾರ್ಮಲ್ ಡೆಲಿವರಿ ಪಾಸಿಬಲ್? ಎಸ್, ಇಟ್ ಇಸ್ ಪಾಸಿಬಲ್. ಒಂದ್ ಮೆಥಡ್ ಇದೆ, ಅದು ಕಮ್ಮಿ ಪೇನ್ ಅಲ್ಲಿ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಬಹುದು. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಯತೀಶ್, ಕನ್ಸಲ್ಟೆಂಟ್ ಆಬ್ಸ್ಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್, ಹಾಸನ್. ಈ ಮೆಥಡ್ ಬಂದು ಇಟ್ ಇಸ್ ಕಾಲ್ಡ್ ಅಸ್ ಲೇಬರ್ ಅನಾಲ್ಜೆಸಿಯಾ. ಎಪಿಡ್ಯೂರಲ್ ಅನಾಸ್ಥೇಷಿಯಾ ಟೈಮ್ ಅಲ್ಲಿ ಚಿಕ್ಕ ಸಣ್ಣ ಕೆಥೆಟರ್ ಅನ್ನು ಬ್ಯಾಕ್ ಅಲ್ಲಿ ನಾವು ಹಾಕ್ತೇವೆ. ಈ ಕೆಥೆಟರ್ ಹಾಕಿದ್ಮೇಲೆ ನಿಮ್ಗೆ ಲೇಬರ್ ಪೇನ್ ಸೆನ್ಸೇಷನ್ ಆಗಲ್ಲ. ನಿಮ್ಮ ನಾರ್ಮಲ್ ಮೂವ್ಮೆಂಟ್ಸ್ ಎಲ್ಲ ನೀವು ಮಾಡಬಹುದು. ಅದ್ರ ಜೊತೆಗೆ ಬೇಕಾದ್ರೆ ನೀವು ನಿಮ್ಮ ಲೇಬರ್ ಎಕ್ಸರ್ಸೈಸಸ್ ಕೂಡ ಮಾಡಬಹುದು. ಸಿನ್ಸ್ ನೀವು ಫುಲ್ಲಿ ಕಾನ್ಶಿಯಸ್ ಇರೋದ್ರಿಂದ ನೀವು ಓಡಾಡ್ಬೋದು, ನಡೆದಾಡ್ಬೋದು, ಆ ಕಡೆ ಈ ಕಡೆ ತಿರುಗಬಹುದು, ಎಕ್ಸರ್ಸೈಸ್ ಕೂಡ ಮಾಡಬಹುದು. ಇದು ನಿಮ್ಮ ಲೇಬರ್ ಪೇನ್ ಸೆನ್ಸೇಷನ್ ಬ್ಲಾಕ್ ಮಾಡೋದ್ರಿಂದ ಬರೀ ಪೇನ್ ಮಾತ್ರ ಕಮ್ಮಿ ಆಗುತ್ತೆ. ಅದ್ಬಿಟ್ಟು ನಿಮ್ದು ರುಟೀನ್ ಆಕ್ಟಿವಿಟಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಕ್ವೆಶ್ಚನ್ ಬಂತು, ಇಸ್ ಇಟ್ ಸೇಫ್ ಪ್ರೊಸೀಜರ್, ಬೇಬಿಗೆ ಮತ್ತೆ ತಂತ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳ್ಬಿಟ್ಟು. ನೋ, ಇದರಿಂದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಬಂತು ಬರೀ BP ಮಾತ್ರ ಸ್ವಲ್ಪ ಫಾಲ್ ಆಗ್ಬೋದು ಹೊರತು, ಅದ್ ಬಿಟ್ಟು ನಿಮ್ಮ ಲೇಬರ್ ಟೈಮಿಂಗ್ ಏನಿದೆ ಅದು ನಾರ್ಮಲ್ ಗಿಂತ 1 hour ಪ್ರೊಲಾಂಗ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಯೂಶ್ಲಿ ಈ ಪ್ರೊಸೀಜರ್ಸ್ ವೆರಿ ಸೇಫ್ ಪ್ರೊಸೀಜರ್. ತಾಯಿಗೆ ಮತ್ತೆ ಮಗುಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ನೀವು ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಇದ್ದೀರಾ, ಆದ್ರೆ ಲೇಬರ್ ಪೇನ್ ಎದ್ರಿಕೊಂಡಿದ್ರೆ ಇವತ್ತೇ ಹೋಗಿ ನೀವು ಗೈನಕಾಲಜಿಸ್ಟ್ ನ ಮೀಟ್ ಮಾಡಿ ಈ ಪ್ರೊಸೀಜರ್ ಬಗ್ಗೆ ಇವನ್ ಮೋರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇದೇ ತರ ಟಿಪ್ಸ್ ಗಳಿಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.